ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 26ನೇ ವಾಕ್ಯ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ನೋಡ್ರಿ, ಒಬ್ಬ ವ್ಯಕ್ತಿ ಇಡೀ ಲೋಕವನ್ನು ಸಂಪಾದಿಸಿಕೊಂಡು ತನ್ನ ಆತ್ಮವನ್ನು ನಷ್ಟಪಡಿಸಿಕೊಂಡ್ರೆ ಅವನಿಗೇನೂ ಪ್ರಯೋಜನ ಇಲ್ಲ ಅಂತ. ಜೀವನವೆಂಬುದು ದೇವರು ಕೊಟ್ಟಂಥ ಕೊಡುಗೆಯಾಗಿದ್ದರೆ ಅದನ್ನು ಯಾರೂ ಸಹ ಖರೀದಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲವೇ ಆ ಜೀವನವನ್ನು ಪಡೆಯುವ ಯೋಗ್ಯತೆ ನಮ್ಮಿಂದ ಸಾಧ್ಯವಿಲ್ಲ. ಆದರೆ ನಾವು ನಿತ್ಯ ಜೀವವೆಂಬ ಕೊಡುಗೆಯನ್ನು ಪಡೆಯಬಲ್ಲ ಏಕೈಕ ಮಾರ್ಗವನ್ನು ದೇವರು ನಮಗೆ ತೋರಿಸಿದ್ದಾರೆ. ಏನಂದರೆ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಂಥದ್ದು. ಯಾರು ಯೇಸುವನ್ನು ನಂಬುತ್ತಾರೋ ಅವರು ನಿತ್ಯ ಜೀವವನ್ನು ಪಡೆಯುವರು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡ್ರೂ ನಿತ್ಯ ಜೀವದ ತನ್ನ ನಿರೀಕ್ಷೆಯನ್ನು ಕಳೆದುಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಎಲ್ಲವನ್ನ ಕಲಿತಿದ್ದಂಥ ಒಬ್ಬ ಪಂಡಿತ, ಬಹಳ ಜ್ಞಾನಿ ರೀ. ಒಮ್ಮೆ ನದಿಯನ್ನು ದಾಟಬೇಕಾಗಿತ್ತು. ಆ ಪ್ರಯಾಣದ ಸಮಯದಲ್ಲಿ ಅವನು ನಾವಿಕನೊಂದಿಗೆ ಮಾತನಾಡಲಿಕ್ಕೆ ಆರಂಭಿಸಿದ. ಅವನು ತನ್ನ ಬುದ್ಧಿವಂತಿಕೆಯನ್ನು, ಅಹಂಕಾರವನ್ನು ಎಲ್ಲವನ್ನ ಆ ವ್ಯಕ್ತಿಗೆ ತಿಳಿಸಬೇಕೆಂಬುದಾಗಿ ಅನೇಕ ವಿಷಯಗಳನ್ನು ಮಾತನಾಡ್ತಾ ಇದ್ದ. ಅವನು ಮೊದಲು ಕೇಳಿದ ಪಂಡಿತ ಆ ನಾವಿಕನಿಗೆ, ನಿನಗೆ ತತ್ವಶಾಸ್ತ್ರಗಳ ಬಗ್ಗೆ ಗೊತ್ತಿದೆಯಾ? ನಾವಿಕ ಪಾಪ, ಅವನು ಬಡವ, ಅವನಿಗೇನು ಗೊತ್ತಿರುತ್ತೆ. ನಾವಿಕ ಹೇಳಿದ, ಇಲ್ಲ, ನನಗೇನು ಗೊತ್ತಿಲ್ಲ ಸರ್. ಏನಪ್ಪ ನಿನಗೆ ತತ್ವಶಾಸ್ತ್ರದ ಬಗ್ಗೆ ಗೊತ್ತಿಲ್ವ? ನಿನ್ನ ಅರ್ಧ ಜೀವನ ನೀನು ಕಳ್ಕೊಂಡಂಗೆ. ಸ್ವಲ್ಪ ಸಮಯದ ನಂತರವಾಗಿ ಮತ್ತೆ ಕೇಳಿದ ಈ ಪಂಡಿತ, ನಿನಗೆ ವಿಜ್ಞಾನದ ಬಗ್ಗೆ, ಸುಜ್ಞಾನದ ಬಗ್ಗೆ ಗೊತ್ತಿದೆಯಾ ಮಾರಾಯ? ಸರ್, ಅದು ನನಗೆ ಗೊತ್ತಿಲ್ಲ ಸರ್. ಹಾಗಾದರೆ ನಿನ್ನ ಜೀವನದ ಮುಕ್ಕಾಲು ಭಾಗ ವ್ಯರ್ಥ, ವೇಸ್ಟ್. ಏನು ಮಾರ, ಏನು ಕಲಿತೇ ಇಲ್ಲ ನೀನು. ಅದಾದ ಮೇಲೆ ಹಾಗೆ ಮಾತನಾಡುವಾಗ ದೋಣಿಯಲ್ಲಿ ಸಣ್ಣ ರಂಧ್ರದಿಂದ ಸ್ವಲ್ಪವಾಗಿ ನೀರು ದೋಣಿಯೊಳಗೆ ಬರಲಿಕ್ಕೆ ಪ್ರಾರಂಭಿಸಿತು. ದೋಣಿ ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಮುಳುಗಿ ಹೋಗುತ್ತದೆ ಎಂಬುದಾಗಿ ಅರಿತಂತ ನಾವಿಕ ಹೇಳಿದ, ಸರ್, ನಿಮಗೆ ತತ್ವಜ್ಞಾನ ಗೊತ್ತಿದೆ, ಸುಜ್ಞಾನ ಗೊತ್ತಿದೆ, ಎಲ್ಲ ಜ್ಞಾನ ಗೊತ್ತಿದೆ, ಈಜು ಗೊತ್ತಿದೆಯಾ ಸರ್ ಅಂತ ಕೇಳಿದ. ಅಲ್ಲ ಮರೆ, ನನಗೆಲ್ಲ ಗೊತ್ತಿದೆ, ಆದರೆ ಈಜು ಮಾತ್ರ ನನಗೆ ಗೊತ್ತಿಲ್ಲ. ಸರ್, ನಿಮ್ಮ ಜೀವನಕ್ಕೆ ಬೇಕಾದಂಥ ಎಲ್ಲವನ್ನ ಕಲಿತಿದ್ದೀರಾ, ಆದರೆ ಜೀವ ಉಳಿಸಿಕೊಳ್ಳೋದಕ್ಕೆ ಈಜೆ ಕಲ್ತಿಲ್ಲಲ್ವಾ ಸರ್? ನಂದು ಜೀವನವಾದರೂ ಮುಕ್ಕಾಲು ಭಾಗ ಹೋಯಿತು, ನಿಮ್ಮ ಜೀವನ ಈಗ ಪೂರ್ಣ ಹೋಗುತ್ತೆ, ನನ್ನನ್ನು ಕ್ಷಮಿಸ್ರಿ ಅಂತೇಳಿ ಅವನು ಮಾತ್ರ ಈಜ್ಕೊಂಡು ಹೋದಂತೆ. ನೋಡ್ರಿ, ಇವತ್ತು ಮನುಷ್ಯನು ಏನೇನೋ ಕಲಿಯುತ್ತಾ ಇದ್ದಾನೆ, ಏನೇನೋ ಕಂಡು ಹಿಡಿಯುತ್ತಾ ಇದ್ದಾನೆ. ಆದರೆ ಜೀವನದಲ್ಲಿ ಬೇಕಾಗಿರುವಂಥ ಒಂದು ಮುಖ್ಯವಾದಂಥ ವಿಷಯ, ನಿಜವಾದ ನಿತ್ಯ ಜೀವವನ್ನು ಪಡೆಯುವಂಥದ್ದು. ಆ ಜೀವನ ಬೇರೆ ಎಲ್ಲೂ ಇಲ್ಲ, ಯೇಸುವಿನಲ್ಲಿ ಮಾತ್ರ ಆ ಜೀವನ ಸಿಗುವಂಥದ್ದಾಗಿದೆ. ನಾವು ಹಳೆ ಒಡಂಬಡಿಕೆಯಲ್ಲಿ ಸೊಲೊಮೋನ ಎಂಬಂಥ ಅರಸನು ಬಹಳ ದೊಡ್ಡ ಜ್ಞಾನಿ ರೀ. ಅವನಿಗಿಂತ ಮುಂಚೆ ನಂತರ ಅಷ್ಟು ಜ್ಞಾನ ಉಳ್ಳ ಅರಸನು ಯಾರೂ ಇರಲಿಲ್ಲಂತ. ಆದರೆ ಅವನ ಕೊನೆಯ ಗಳಿಗೆಯಲ್ಲಿ, ಮೊದಲೆಲ್ಲ ದೇವರನ್ನ ಮಹಿಮೆ ಪಡಿಸ್ತಾ ಇದ್ದ, ಕೊನೆಯ ಗಳಿಗೆಯಲ್ಲಿ ದೇವರಿಲ್ಲದ ಜೀವನವನ್ನು ಜೀವಿಸಿ ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡಿ ತನ್ನ ಆತ್ಮವನ್ನು ನಷ್ಟಪಡಿಸಿಕೊಂಡ. ಅವನಿಗೆ ಪತ್ನಿಯರು, ಉಪಪತ್ನಿಯರು 1000 ಜನ ಇದ್ರಂತೆ. ಅನೇಕ ವಿಗ್ರಹ ಆರಾಧನೆಗಳನ್ನು ಮಾಡುವುದಕ್ಕಾಗಿ ದೇವಾಲಯಗಳನ್ನು ಕಟ್ಟಿದ್ದಂತೆ. ಕೊನೆಯದಾಗಿ ಅವನು ಹೇಳ್ತಾನೆ, ವ್ಯರ್ಥ ವ್ಯರ್ಥ, ಸಮಸ್ತವೂ ವ್ಯರ್ಥ. ಆರಂಭ ಚೆನ್ನಾಗಿತ್ತು, ಮುಕ್ತಾಯ ಚೆನ್ನಾಗಿರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಈ ಲೋಕದಲ್ಲಿ ಆಸ್ತಿ ಪಾಸ್ತಿ, ಹೆಸರು, ಗಳಿಕೆ, ಸ್ತೋತ್ರ, ಡಿಗ್ರಿ ಎಲ್ಲ ನಮಗೆ ಸಿಗ್ಬೋದು. ಆದರೆ ಯೇಸು ಇಲ್ಲದೆ, ನಿತ್ಯ ಜೀವ ಇಲ್ಲದೆ, ನಮ್ಮ ಆತ್ಮವನ್ನು ಕಾದುಕೊಳ್ಳದೆ ಬಾಕಿ ಮಾಡುವ ಎಲ್ಲ ಕಾರ್ಯಗಳು ಅದು ವ್ಯರ್ಥವಾಗಿದೆ.
ಹಾಗಿರುವುದಾದರೆ ಅದಕ್ಕೆ ವಾಕ್ಯ ಹೇಳ್ತದೆ, ಲೋಕವನ್ನೇ ಸಂಪಾದಿಸಿಕೊಂಡು ತನ್ನ ಆತ್ಮವನ್ನು ನಷ್ಟಪಡಿಸಿಕೊಂಡ್ರೆ ಏನು ಪ್ರಯೋಜನ? ಹಾಗಾದರೆ ಲೋಕವನ್ನು ಸಂಪಾದಿಸುವುದಕ್ಕಿಂತಲೂ ಯೇಸುವನ್ನು ಸಂಪಾದಿಸಿ ತನ್ನ ಆತ್ಮವನ್ನು ಕಾದುಕೊಂಡ್ರೆ ಅದೇ ಒಂದು ದೊಡ್ಡ ಭಾಗ್ಯ. ಯೇಸು ಇಲ್ಲದ ಜೀವನ ಒಂದು ಶೂನ್ಯದ ಜೀವನ. ಪ್ರೀತಿಯುಳ್ಳ ದೇವಜನರೇ, ವಿಶ್ವ ಖ್ಯಾತಿಗಾಗಿ, ನಿಮ್ಮ ಪದವಿಗಾಗಿ ಹಗಲಿರುಳು ದುಡಿಯುತ್ತಾ ಇದ್ದೀರ. ಆದರೆ ಇವೆಲ್ಲ ಒಳ್ಳೆಯದೇ, ಆದರೆ ಅದಕ್ಕಿಂತಲೂ ಬಹಳ ಪ್ರಾಮುಖ್ಯತೆ ನಾವು ದೇವರ ವಿಷಯಗಳಿಗೆ ನಾವು ಕೊಡಬೇಕು, ನಮ್ಮ ಆತ್ಮಕ್ಕೆ ಕೊಡಬೇಕು. ಕೆಲವರು ತಮ್ಮ ಆತ್ಮದ ಕುರಿತಾಗಿ ಯೋಚನೆ ಇಲ್ಲದವರಾಗಿದ್ದಾರೆ. ಏನೋ ಒಂದು ಜೀವನ ನಡೀತಾ ಇದೆ, ಹೋಗ್ಬಿಡುತ್ತದೆ, ಸತ್ತ ಮೇಲೆ ಇನ್ನೊಂದು ಜೀವನ ಇದೆ, ಈ ಲೋಕದಲ್ಲೇ ರಕ್ಷಿಸಲ್ಪಡಬೇಕು, ಸತ್ತ ಮೇಲೆ ಇನ್ನೊಂದು ಅವಕಾಶ ಇಲ್ಲ. ಅವಕಾಶ ನಾವು ಜೀವಿಸುವಾಗ ಮಾತ್ರ. ಹಾಗಾದರೆ ಆ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳ್ರಿ. ನೋಡ್ರಿ, ಈ ಜೀವನದ ದೋಣಿ ಯಾವಾಗ ಬೇಕಾದರೂ ಮುಗಿಸಬಹುದು, ಆದರೆ ನಾವು ದೇವರೊಂದಿಗಿದ್ದರೆ ಮಾತ್ರ ಸುರಕ್ಷಿತವಾಗಿ ನಿತ್ಯ ಜೀವವೆಂಬಂಥ ದಡಕ್ಕೆ ತಂದು ಸೇರಿಸುತ್ತಾರೆ. ಟೆನ್ನಿಸ್ ಕ್ರೀಡೆಯ ತಾರೆ, ಕ್ರೀಡಾಪಟುವಾದಂಥ ಬೋರಿಸ್ ಬೇಕರ್ ಎನ್ನುವರು ಬಹಳ ಉನ್ನತ ಮಟ್ಟದ ಒಂದು ಖ್ಯಾತಿಗೆ ತಲುಪಿದರು. ಆದರೆ ಅವರ ಜೀವನದಲ್ಲಿ ಜಿಗುಪ್ಸೆ, ನಿರಾಶೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಹಂತವನ್ನು ತಲುಪಿದರು. ಅವರು ಹೇಳಿದರು, ನಾನು 2 ಬಾರಿ ವಿಂಬಲ್ಡನ್ ಚಾಂಪಿಯನ್ಶಿಪ್ ಆಗಿದ್ದೇನೆ, ಆದರೆ ನನ್ನ ಬಳಿ ಹಣ ಇದೆ, ಆಸ್ತಿ ಇದೆ, ವಸ್ತು ಇದೆ, ಹೆಸರಿದೆ, ಆದರೆ ಮನಸ್ಸಿಗೆ ಸಮಾಧಾನವಿಲ್ಲ ಎಂಬುದಾಗಿ ಅವರು ತೀರಿ ಹೋದರು. ಇವತ್ತು ಕೂಡ ಎಷ್ಟೋ ಕೋಟಿಗಟ್ಟಲೆ ಹಣ ಇದ್ದವರು, ಸಿನಿಮಾ ತಾರೆಯರು, ಅನೇಕ ಜನರು ನಮಗೆ ಪ್ರತಿ ದಿವಸ ವಾರ್ತಾಪತ್ರಿಕೆಯಲ್ಲಿ ನೋಡ್ತೇವೆ. ಕೆಲವರು ಸಮಾಧಾನವನ್ನು ಕಳ್ಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಲೋಕವನ್ನು ಸಂಪಾದಿಸಿಕೊಂಡಿದ್ದಾರೆ, ಆತ್ಮವನ್ನು ನಷ್ಟಪಡಿಸಿಕೊಂಡಿದ್ದಾರೆ. ಇದನ್ನು ವಾಚ್ ಮಾಡುತ್ತಾ ಇರುವ, ಇದನ್ನು ನೋಡುವಂಥ ಪ್ರೀತಿಯುಳ್ಳ ದೇವ ಮಗುವೆ, ದೇವರು ಇವತ್ತು ನಿಮ್ಮ ಜೊತೆ ಮಾತನಾಡುತ್ತಾ ಇದ್ದಾರೆ. ನೀನು ಲೋಕದ ಪ್ರಕಾರ ಓಡುತ್ತಾ ಇದೆಯಾ? ಯೇಸುವನ್ನು ಬಿಟ್ಟು ಓಡುತ್ತಾ ಇದೆಯಾ? ಟೊಳ್ಳಾದ ಜೀವನವನ್ನು, ಭ್ರಮೆಯ ಜೀವನವನ್ನು ಜೀವಿಸದೆ ನಿಜವಾದ ಆ ನಿತ್ಯ ಜೀವವನ್ನು ಕೊಡುವಂಥ ಯೇಸುವಿನ ಬಳಿಗೆ ಬಾ. ಅದಕ್ಕೆ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಒಬ್ಬ ಮನುಷ್ಯನು ಇಡೀ ಪ್ರಪಂಚವನ್ನು ತನ್ನ ವಶಪಡಿಸಿಕೊಂಡರೂ ತನ್ನ ಆತ್ಮವನ್ನು ನಷ್ಟಪಡಿಸಿಕೊಂಡ್ರೆ ಅವನಿಗೇನು ಪ್ರಯೋಜನ? ಹಾಗಾದರೆ ನಮ್ಮ ಜೀವಿತದಲ್ಲಿ ನಮ್ಮ ಆತ್ಮವನ್ನು ನಷ್ಟಪಡಿಸಿಕೊಳ್ಳುವುದು ಬೇಡ. ನಮ್ಮ ಆತ್ಮದ ರಕ್ಷಕನು ಯೇಸು ಸ್ವಾಮಿ. ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ, ಪಾಪದ ಕೆಸರಿನಲ್ಲಿ ಮುಳುಗುವ ಪರಿಸ್ಥಿತಿಯಲ್ಲಿದ್ದರೂ, ಯೇಸುವನ್ನು ಕರೆಯುವಾಗ ಯೇಸುವಿನ ನಾಮದಲ್ಲಿ ನಮಗೆ ಬಿಡುಗಡೆ ಇದೆ. ಯೇಸು ಎಂಬುದಾಗಿ ಕರೆಯುವಾಗ ಆ ಹೆಸರಿನಲ್ಲೇ ಕರ್ತನು ನಿಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕೊಡುತ್ತಾರೆ. ನಮ್ಮ ಪಾಪಗಳನ್ನು ಕ್ಷಮಿಸಿ, ಓ ಸ್ತೋತ್ರ, ನಮಗೆ ನಿತ್ಯ ಜೀವವನ್ನು ಕೊಡಲಿಕ್ಕೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದರು. ಹಾಗಾದರೆ ಇವತ್ತು ಯೇಸು ಸ್ವಾಮಿ ನಿಮ್ಮನ್ನು ಕರೆಯುತ್ತಾ ಇದ್ದಾರೆ. ಯೇಸುವಿನ ಬಳಿಗೆ ಬನ್ನಿರಿ. ಈ ಲೋಕವನ್ನು ಸಂಪಾದಿಸುವುದು ಬೇಡ, ನಮ್ಮ ಆತ್ಮವನ್ನು ಸಂಪಾದಿಸೋಣ. ನಮ್ಮ ಆತ್ಮವನ್ನು ಓ ಸ್ತೋತ್ರ ಕಾದುಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಇಡೀ ಪ್ರಪಂಚವನ್ನೇ ದೇವರೇ ನಾವು ಸಂಪಾದಿಸಿಕೊಂಡು ನಮ್ಮ ಆತ್ಮವನ್ನು ನಷ್ಟಪಟ್ಟರೆ ಏನು ಪ್ರಯೋಜನ ಇಲ್ಲ ಎಂಬುದಾಗಿ ಹೇಳಿದ್ದೀಯಪ್ಪ. ಹೌದಪ್ಪ, ಈ ಲೋಕದಲ್ಲಿ ಯಾವುದ್ಯಾವುದಕ್ಕೋ ಕಷ್ಟಪಡ್ತೇವೆ, ಯಾವುದ್ಯಾವುದಕ್ಕೋ ಸಮಯ ವ್ಯರ್ಥಗೊಳಿಸ್ತೇವೆ, ಆದರೆ ದೇವರ ಕಾರ್ಯಗಳಿಗೆ, ದೇವರಿಗೆ ಸಮಯ ಕೊಡುವುದಿಲ್ಲ. ಈ ಲೋಕದಲ್ಲಿ ಸ್ವಾಮಿ ದೇವರೇ, ನಮಗೆ ನಿತ್ಯ ಜೀವ ಕೊಡೋದಕ್ಕೆ ನೀವು ಬಂದ್ರಿ, ನಮ್ಮ ಆತ್ಮಗಳನ್ನು ಕಾಪಾಡುವುದಕ್ಕಾಗಿ ಬಂದ್ರಿ. ದೇವರೇ, ನಮ್ಮ ಆತ್ಮಗಳನ್ನು ಕಾಪಾಡ್ರಿ, ನಮ್ಮನ್ನು ರಕ್ಷಿಸ್ರಿ, ನಮ್ಮನ್ನು ನಡೆಸ್ರಿ. ಈ ಹೊಸ ದಿನದಲ್ಲಿ ಕೂಡ ಹೊಸ ಕಾರ್ಯಗಳನ್ನು ಮಾಡಿರಿ, ಹೊಸ ಅದ್ಭುತಗಳು ಜರುಗಲಿ. ನಮ್ಮ ಜೀವಿತವನ್ನು ನಿಮ್ಮ ಕರೆಗಳಲ್ಲಿ ಒಪ್ಪಿಸ್ತೇವೆ. ಆಳ್ವಿಕೆ ಮಾಡಿರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ಈ ಆತ್ಮಿಕ ದೈನಂದಿನ ಧ್ಯಾನಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡ್ರಿ. ಮತ್ತೊಂದು ಆತ್ಮೀಕ ಧ್ಯಾನದೊಂದಿಗೆ ನಾಳೆ ದಿನ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜೆ. ಗಾಡ್ ಬ್ಲೆಸ್ ಯು.